ತುಂಬ ಕಠಿಣ. ಹುರಿದ ಕಡಲೆ ಕೊಟ್ಟರೆ ತಿನ್ಬೋದು, ಕಬ್ಬಿಣದ ಕಡಲೆ ಕೊಟ್ಟರೆ. ವ್ಯಾಸರಾಜರಾಗಿದ್ದಾಗ ಅವರು ಮಾಡಿದ ಗ್ರಂಥಗಳಿದ್ದವಲ್ಲ, ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಇವೆಲ್ಲ ಗ್ರಂಥಗಳಿದ್ದಾವೆ. ಆ ಗ್ರಂಥಗಳು ಸಾಮಾನ್ಯರಿಗೆ ಅಲ್ಲ, ಪಂಡಿತರುಗಳಿಗೂ ಕೂಡ ಸ್ವಲ್ಪ ತಲೆ ಕೆರ್ಕೋಬೇಕು. ಅಂಥ ಕಠಿಣವಾದ ಗ್ರಂಥಗಳು, ಕಷ್ಟ. ಅದೇ ವ್ಯಾಸರಾಜರೇ ರಾಘವೇಂದ್ರ ಸ್ವಾಮಿಗಳಾಗಿ ಬಂದಾಗ ಶ್ರೀಮನ್ಮಧ್ವಾಚಾರ್ಯರ, ಶ್ರೀಮಟ್ಟೀಕಾಕೃತ್ಪಾದರ ಅದೇ ತಮ್ಮದೇ ಆದ ಇನ್ನೊಂದು, ಅದೇ ವ್ಯಾಸರಾಜರ ರೂಪದ ಬರೆದಂಥ ಗ್ರಂಥಗಳನ್ನು ಸುಲಭ ರೀತಿಯಲ್ಲಿ ಅರ್ಥವಾಗುವಂತೆ ಸುಲಿದ ಬಾಳೆಹಣ್ಣಿನಂತೆ ವ್ಯಾಖ್ಯಾನವನ್ನು ಬರೀತಾರೆ. ಸರಳವಾದ ವ್ಯಾಖ್ಯಾನ ರಾಘವೇಂದ್ರ ಸ್ವಾಮಿಗಳು. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಯೂನಿವರ್ಸಲ್ ಗುರುಗಳು. ಅವರು ವಿಪ್ರಕ್ಷತ್ರ ವಿಢಂಗ್ರಿ ಜಾತ ಮುಖರಾನೇಕ ಪ್ರಜಾಸೇವಿತ. ವರ್ಣಾಶ್ರಮಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಇಷ್ಟು ಪ್ರಖ್ಯಾತರಾಗಿ ಸರ್ವರನ್ನು ಅನುಗ್ರಹಿಸ್ತಾರೆ ಅನ್ನೋದನ್ನು ಬ್ರಹ್ಮದೇವರ ವನ ಇಲ್ಲಿ ಸತ್ಯ ಆಗಿದೆ. ಹೇಗೆ ಅಂತಂದರೆ, ಬ್ರಾಹ್ಮಣರಿಗೂ ರಾಘವೇಂದ್ರ ಸ್ವಾಮಿಗಳು ಗುರುಗಳು, ಕ್ಷತ್ರಿಯರಿಗೂ ರಾಘವೇಂದ್ರ ಸ್ವಾಮಿಗಳು ಗುರುಗಳು, ವೈಶ್ಯರಿಗೂ ಅವರೇ, ಎಲ್ಲ ವರ್ಣದವರೆಗೂ, ಎಲ್ಲ ಜನಾಂಗದವರೆಗೂ, ಪಶು ಪಕ್ಷಿ ಪ್ರಾಣಿಗಳೂ ಕೂಡ ರಾಘವೇಂದ್ರ ಸ್ವಾಮಿಗಳವರನ್ನು ಆಶ್ರಯ ಮಾಡಿಕೊಂಡಿರ್ತಾರೆ. ಇವತ್ತು ಗೋಶಾಲ್ ಅಂತ ಮಾಡ್ತಾರೆ. ಗೋಶಾಲಲ್ಲಿ ಕೋಟ್ಯಾಂತರ ಹಸುಗಳು ಎಲ್ಲ ಕಡೆಗೂ ನೋಡಿದ್ರೆ ರಾಘವೇಂದ್ರ ಸ್ವಾಮಿಗಳವರ ಕೃಪಾ ಕಟಾಕ್ಷದಿಂದ ಎಷ್ಟು ಸಂಸಾರ ನಡೆಯುತ್ತೀ.